ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತು ನವರಾತ್ರಿಯ 6ನೇ ದಿನ. ಇವತ್ತು ನಾವು ಅಮ್ಮನವರನ್ನ ಯಾವ ಸ್ವರೂಪದಲ್ಲಿ ಆರಾಧನೆ ಮಾಡಬೇಕು, ಈ ಆರಾಧನೆಯಿಂದ ಸಿಗುವಂತಹ ಫಲಗಳು ಏನೇನು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇವತ್ತು 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ನವರಾತ್ರಿಯ 6ನೇ ದಿನ. ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಇವತ್ತು ಅಮ್ಮನವರನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಮಹತ್ವವನ್ನು ತಿಳಿಯುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ದಕ್ಷಿಣಾಯಣ ಶರದ್ ಋತು, ಆಶ್ವೇಜ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಷಷ್ಠಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಮೂಲ ನಕ್ಷತ್ರ ಇರುವ ಕಾರಣದಿಂದಾಗಿ ಸರಸ್ವತಿಗೆ ಮೂಲ ನಕ್ಷತ್ರದಲ್ಲಿ ಆವಾಹನೆ ಅಂತ ನಿರ್ಣಯ ಮಾಡಿದ್ದಾರೆ. ಷಷ್ಠಿ ಇದೆ, ನಾಳೆ ಸಪ್ತಮಿ ನಾಳೆ ಅನ್ನೋ ಗೊಂದಲ ಇದೆ. ಗೊಂದಲ ಇಟ್ಕೊಳ್ಬೇಡಿ. ಮೂಲ ನಕ್ಷತ್ರ ಯಾವತ್ತೋ ಆ ದಿವಸವೇ ಸರಸ್ವತಿ ಆವಾಹನೆ ಅಂತಕ್ಕಂಥದ್ದು ನಿರ್ಣಯ. ಹೀಗಾಗಿ ಈ ದಿವಸ ಸರಸ್ವತಿ ಪೀಠದಲ್ಲಿ ತುಂಬ ಪವಿತ್ರವಾದ ಗ್ರಂಥಗಳು ಅಂತ ಕರೆಸಿಕೊಳ್ಳುವ ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳು, ಅಥವಾ ವೇದ ಪುಸ್ತಕಗಳು, ಅಥವಾ ನೀವು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಯಾವುದೇ ಪುಸ್ತಕಗಳು ಆಗಬಹುದು, ಲಲಿತಾ ಸಹಸ್ರನಾಮ, ಹೀಗೆ ಯಾವುದನ್ನು ಶ್ರೇಷ್ಠ ಗ್ರಂಥ, ಪವಿತ್ರ ಗ್ರಂಥ, ಕಣ್ಣಿಗೆ ಒತ್ತಿಕೊಳ್ಳುವ ಗ್ರಂಥಗಳು ಅಂತೀವೋ ಅದನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಸರಸ್ವತಿ ಆವಾಹನೆ ಮಾಡಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ? ನೆನಪಿನ ಶಕ್ತಿ, ಓದುವ ಆಸಕ್ತಿ, ಇದು ಬೇಕು. ಹೀಗಾಗಿ ಆಸಕ್ತಿ, ನೆನಪಿನ ಶಕ್ತಿ, ಇವೆರಡರ ಉತ್ಪತ್ತಿಗೆ ಸರಸ್ವತಿ ಪ್ರಾರ್ಥನೆ, ಸರಸ್ವತಿ ಅನುಸಂಧಾನ ಬೇಕು. ಹೀಗಾಗಿ ಇದು ಕೇವಲ ವಿದ್ಯಾರ್ಥಿಗಳು ಅಂತಲ್ಲ, ಎಲ್ಲರಿಗೆ ವಿದ್ಯೆಯ ಅಗತ್ಯ ಇದೆ. ಒಬ್ಬ ಉಪನ್ಯಾಸಕರಿಗೆ ಅಗತ್ಯ ಇದೆ, ಒಬ್ಬ ವ್ಯಾಪಾರಿಗಳಿಗೆ ಅದರದ್ದೇ ಆದ ತಂತ್ರಗಳು, ಅದೆಲ್ಲವೂ ನಮಗೆ ಹೊಳಿಬೇಕಾಗಿದ್ದು ಸರಸ್ವತಿಯಿಂದಲೇ. ಆಕೆ ಕೂಡ, ಸರಸ್ವತಿ ಕೂಡ ಒಂದು ಸಂಪತ್ತು, ವಿದ್ಯಾ ಸಂಪತ್ತು ಅದೊಂದು. ಹೀಗಾಗಿ ಮಹಾಲಕ್ಷ್ಮಿಯಲ್ಲಿ ನೀವು ಲಕ್ಷ್ಮಿಯನ್ನು ಸಂಪಾದಿಸಬೇಕಲ್ಲ, ಆ ಸಂಪಾದಿಸಬೇಕಾದ ನ್ಯಾಕ್ ಅದು ಯಾರದ್ದು? ಅದು ಲಕ್ಷ್ಮಿ ಸ್ವರೂಪವೇ. ಮತ್ತು ಸಂಪಾದಿಸಿದ ಹಣ ಏನಿದೆ, ಹಣವನ್ನು ವಿನಿಯೋಗ ಮಾಡಬೇಕಲ್ಲ, ಯಾವುದಕ್ಕೆ ಇದನ್ನು ಬಳಸಬೇಕು ಅನ್ನುವ ಬುದ್ಧಿ ಬೇಕಲ್ಲ, ಅದೂ ಸರಸ್ವತಿ ಸಂಪತ್ತು, ಲಕ್ಷ್ಮೀ ಸಂಪತ್ತು. ಹೀಗಾಗಿ ಲಕ್ಷ್ಮೀ ಸರಸ್ವತಿಯರು ಬೇರೆಯಲ್ಲ. ಅವೆರಡರ ಉಪಯೋಗ ನಮಗಾಗಬೇಕು ಅಂದರೆ ಸರಸ್ವತಿ ಆರಾಧನೆ ಮಾಡಬೇಕು. ಹೀಗಾಗಿ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮತ್ತು ಈ ದಿವಸ 6ನೇ ದಿವಸ ನಾವು ಆ ಸ್ತುತಿಯನ್ನು ಗಮನಿಸಿದ ಹಾಗೆ ಪ್ರಥಮಂ ಸಂಹಾರ ಮಾಡಲಿಕ್ಕೆ ಹೊರಟಳು. ಮೊದಲ 3 ದಿನಗಳಲ್ಲಿ ಆ ಮಧುಗೈಟಭರ ಸಂಹಾರವಾಯಿತು ಆ ಕಾಳಿ ಸ್ವರೂಪದಲ್ಲಿ. ಈಗ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಮಹಿಷಾಸುರನ ವಧೆ ಆಗ್ತಾ ಇದೆ. ನೋಡಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಕೊನೆಯ 3 ದಿನಗಳು ಸರಸ್ವತಿ. ನಾಳೆಯಿಂದ ಸರಸ್ವತಿ ಆವಾಹನೆಗೂ ಅದಕ್ಕೂ ಸಂಬಂಧ ಇದೆ. ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪ್ರಾರ್ಥನೆ, ಅದು ಶಾರದಾ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ 6ನೇ ದಿವಸ ಯಾವ ಕಾತ್ಯಾಯಿನಿ ಶಕ್ತಿ ಇದೆ, ಅದು ಮಹಾಲಕ್ಷ್ಮಿಯ ಅಂಶದಿಂದ ಪ್ರಕಟವಾದಂಥ ಒಂದು ಶಕ್ತಿ. ಹೀಗಾಗಿ ಇಲ್ಲಿ ಮಹಾಲಕ್ಷ್ಮಿಯಾಗಿ ನಿಂತು ಆ ಒಂದು ಮಹಿಷಾಸುರನನ್ನು ಮರ್ದನ ಮಾಡಿದಂಥ ದಿವ್ಯ ಪುರಾಣ ಚರಿತ್ರೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ದಿವಸ ಮಹಿಷಾಸುರ ಅಂತಂದರೆ ಅಹಂಕಾರದ ಪ್ರತೀಕ ಅಂತ ನಮಗೆ ಅನ್ವಯ ಮಾಡಿಕೊಂಡು ನೋಡೋದಾದರೆ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ಸೊಕ್ಕು, ನಮಗೆ ಚೆನ್ನಾಗಿ ಅಭ್ಯಾಸ ಮಾಡಿರ್ತೀವಿ. ಯಾರು ತುಂಬ ಚೆನ್ನಾಗಿ ಒಬ್ಬ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಇರ್ತಾನೆ ನೋಡಿ, ಅವರಲ್ಲಿ ಒಂದು ಅಹಂಕಾರ ಇರುತ್ತೆ. ಯಾರು ತುಂಬ ಚೆನ್ನಾಗಿ ನಾನು ಏನೋ ಉಪನ್ಯಾಸ ಕೊಡ್ತೀನಿ ಅಂತಿದ್ದರೆ ಆ
ಒಂದು ಅಹಂಕಾರ ಇರುತ್ತದೆ. ಇನ್ನೇನೋ ನಮಗೆ ವಿದ್ಯೆ ಕಲಿತಾ ಇದ್ದೀವಿ ಅಂದ ತಕ್ಷಣವೇ ಆ ಒಂದು ಅಹಂಕಾರ ಬಂದ್ಬಿಡುತ್ತೆ. ಈ ಅಹಂಕಾರವನ್ನು ಕಳ್ಕೊಳ್ಳದೇ ಇದ್ದರೆ ಅಭ್ಯಾಸ ಮಾಡಿದ ವಿದ್ಯೆಗೆ ಬೆಲೆಯಿಲ್ಲ, ಅಭ್ಯಾಸ ಮಾಡಿದ ವಿದ್ಯೆಗೆ ಸ್ಥಾನ ಇಲ್ಲ. ಹೀಗಾಗಿ ನೀವು ವಿದ್ಯಾರ್ಥಿಯಾಗಿರಿ ಅಥವಾ ಇನ್ಯಾವುದೋ ವ್ಯಾಪಾರದ ಚತುರತೆ ಇದ್ದರೆ ಅವ್ರಿಗೇನಿರಲ್ಲ ಅಂತಲ್ಲ, ಎಲ್ಲ ರಂಗದಲ್ಲೂ ಇದನ್ನು ಅನ್ವಯ ಮಾಡಿಕೊಳ್ಳಿ. ಅವರಿಗೆ ಅವರದ್ದೇ ಆದ ಒಂದು ರಂಗ ಇರ್ತದಲ್ಲ, ಆ ರಂಗದಲ್ಲಿ ಏನೋ ಸಣ್ಣ ಪುಟ್ಟ ಕಲಿಕೆಯಿಂದಲೇ ತಲೆ ತಿರುಗಿಬಿಟ್ರೆ, ತಲೆ ನಿಲ್ತಾ ಇಲ್ಲ ಭುಜದ ಮೇಲೆ ಅಂತಂದರೆ ಅದು ಮಹಿಷಾಸುರನ ಪ್ರತೀಕ. ಹೀಗಾಗಿ ಮಹಿಷಾಸುರ ಏನೋ ತಪಸ್ಸಿನ ಸಂಪಾದನೆ ಮಾಡಿದ್ದು ಅಹಂಕಾರವಾಗಿ ಪರಿವರ್ತನೆಯಾಗಿ ಅವನು ಏನಾಯಿತು, ಕೊನೆಗೆ ಅಧಃಪತನ, ಅವನ ಅವಶೇಷವೂ ಇಲ್ಲದೆ ಹೋಯಿತು. ಹೀಗಾಗಿ ನಾವು ಏನಾದರೂ ಕಲಿತಾ ಇದ್ದೀವಿ ಅಂತಂದರೆ ನಾವು ನಮ್ಮ ಅಹಂಕಾರವನ್ನು ಕಳಚಿಡಬೇಕು. ನಮ್ಮ ವಿನಮ್ರತೆ ಏನು ತುಂಬ ಸಾಧುಗಳಾಗಿರಬೇಕು. ಒಬ್ಬ ವಿದ್ಯಾರ್ಥಿಗೆ ವಿನಯ ಭೂಷಣ. ಹೀಗಾಗಿ ಯಾವುದೇ ನೀವು ರಂಗದಲ್ಲಿರಲಿ, ನೀವು ಪ್ರಸಿದ್ಧಿಯಾಗಿದ್ದೀರಾ, ನೀವು ಅಲ್ಲಿ ಶಸ್ತ್ರನಾಗಿದ್ದೀರಾ, ಅದರ ಜೊತೆಗೆ ನಿಮಗೆ ವಿನಯವೂ ಇರಬೇಕು. ಈ ಒಂದು ವಿನಯತೆ ಇಲ್ಲದೆ ಹೋದರೆ ನಮ್ಮ ಅಹಂಕಾರ ನಮ್ಮನ್ನು ಹೇಗೆ ತಿನ್ನುತ್ತೆ ಅನ್ನೋದಕ್ಕೆ ಈ ಒಂದು ಕಥೆ ಬಹಳ ಸ್ಫೂರ್ತಿದಾಯಕವಾಗಿದೆ. ಹೀಗಾಗಿ ಈ ದಿವಸ ನಾವು ಈ ಯಾವುದೇ ರಂಗದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದರೆ ಅಲ್ಲಿ ನಾವು ವಿನಯಶೀಲರಾಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೆ ಹಾಗೆ ಮುಂದುವರಿಬೇಕು. ನಾವು ಮತ್ತೊಂದು ಮೆಟ್ಟಿಲನ್ನು ಹತ್ತ ಹೋಗಬೇಕೇ ವಿನಃ ನಾವು ಅಧಃಪತನಕ್ಕೆ ಹೋಗಬಾರ್ದು. ಹಾಗೆ ಹೋದರೆ ಆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಗೊತ್ತಿಲ್ಲ ಯಾವ ರೂಪದಲ್ಲಿ ಬರ್ತಾಳೆ, ಆ ಸ್ವರೂಪದಲ್ಲಿ ಬಂದು ಅವಳು ನಮ್ಮನ್ನು ತಿಂದಾಕ್ಬಿಡ್ತಾಳೆ. ಹೀಗಾಗಿ ಈ ಒಂದು ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದನ್ನು ಈ ಒಂದು ನವರಾತ್ರಿಯ 6ನೇ ದಿವಸ ಹೇಳ್ತಾ ಇದೆ. ಈ ದಿವಸ ತಾವೆಲ್ಲ ಬಹಳ ಪ್ರಧಾನವಾಗಿ ಅಮ್ಮನವ್ರನ್ನ ಕಾತ್ಯಾಯಿನಿ ಸ್ವರೂಪದಲ್ಲಿ, ಮತ್ತು ಬಹಳ ವಿಶೇಷವಾದ ಅಂಶ ಇದೆ ಇನ್ನೊಂದು, ಕಾತ್ಯಾಯಿನಿ ಪೂಜೆ ಅಂತಕ್ಕಂಥದ್ದು ಸ್ತ್ರೀಯರಿಗೆ ಪರಮ ಸೌಭಾಗ್ಯವನ್ನು ತಂದುಕೊಡ್ತಕ್ಕಂಥ ಪೂಜೆ. ಯಾರಿಗಾದರೂ ವಿವಾಹ ಅದರ ಅಪೇಕ್ಷೆ ಇದೆ ಅಂತಂದರೆ ಕಾತ್ಯಾಯಿನಿ ಮಂತ್ರವನ್ನು ಹೇಳ್ತಾರೆ, ಕಾತ್ಯಾಯಿನಿ ಮಂತ್ರದ ಅನುಸಂಧಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ತೆಂಗಿನಕಾಯಿನಲ್ಲಿ ಆ ಕಾತ್ಯಾಯಿನಿಯನ್ನು ಆವಾಹನೆ ಮಾಡಿ ಆ ಮಂತ್ರವತ್ತಾದ ಆಕೆಯನ್ನು ಪೂಜಿಸುವುದರಿಂದ, ಮಂತ್ರವತ್ತಾಗಿ ಆಕೆಯನ್ನು ಪೂಜಿಸುವುದರಿಂದ ಆ ಸೌಮಂಗಲ್ಯ ಅಭಿವೃದ್ಧಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಹಲವು ಬಗೆಗಳಲ್ಲಿ ಕಾತ್ಯಾಯಿನಿ ನಮ್ಮನ್ನು ಕಾಪಾಡಿ ನಮಗೆ ಅನುಗ್ರಹ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಒಂದು ದಿವಸ. ಸರಿ ಶಾಸ್ತ್ರಿಗಳೇ, ನವರಾತ್ರಿಯ 6ನೇ ದಿನದ ವಿಶೇಷತೆ ಏನು? ಇವತ್ತು ಅಮ್ಮನವರನ್ನ ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಪ್ರಮುಖವಾಗಿ ಸರಸ್ವತಿಯನ್ನ ಯಾಕೆ ಇವತ್ತು ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.